ಮೈನಾ ಹಕ್ಕಿ ತನ್ನ ಮನೆ ರಿಪೇರಿ ಮಾಡೋದ್ರಲ್ಲಿ ಬ್ಯುಸಿ ಇದ್ಲು. ಅವಳು ಅವಳದೇ ಕೆಲಸದಲ್ಲಿ ಎಷ್ಟು ತಲ್ಲೀನಳಾಗಿದ್ಲು ಅಂದರೆ ಯಾರು ಬಂದರೂ ಅವಳಿಗೆ ಗೊತ್ತೇ ಆಗ್ತಿರ್ಲಿಲ್ಲ. ಅಷ್ಟೊಂದು ಬಿಸಿ ಇರೋದಕ್ಕೆ ಕಾರಣ ಇವತ್ತಿನ ಸಂಜೆ ಮೋಡ ಗೆಳೆಯ ಆ ಕಾಡಿಗೆ ಮಳೆ ಸುರಿಸ್ತಾನೆ ಅಂತ ಹೇಳಿದ್ದ. ಅದಕ್ಕೋಸ್ಕರ ಕಾಡಿನ ಹಕ್ಕಿಗಳೆಲ್ಲ ತಮ್ಮ ತಮ್ಮ ಗೂಡನ್ನು ರಿಪೇರಿ ಮಾಡೋದ್ರಲ್ಲಿ ಬಿಸಿ ಇದ್ರು. ಆದರೆ ಅದರಲ್ಲಿ ಫ್ರೀಯಾಗಿ ಇದ್ದಿತ್ತು ಅಂದರೆ ಈ ಕವ್ವ ಮಾತ್ರ. ಅವನು ಎಲ್ಲರೂ ಏನು ಮಾಡ್ತಿದ್ದಾರೆ ನೋಡೋಣ ಅಂತ ನೋಡೋದಕ್ಕೆ ಹಾರಾಡ್ತಾ ಇದ್ದ. ಕವ್ವ ಹರಿತೋತನ ಹತ್ತಿರ ಹೋಗ್ತಾನೆ. ಏನು ಮಾಡ್ತಿದ್ಯಾ ಹರಿತೋತ? ಕವ್ವ ಬಂದಿದ್ದು ಗೊತ್ತಾಗಿ ಹರಿತೋತ ಕವ್ವನಲ್ಲಿ ಹೇಳ್ತಾನೆ. ಮನೆ ರಿಪೇರಿ ಮಾಡ್ತಿದ್ದೇನೆ ಕವ್ವ. ಮಳೆ ಬರುತ್ತೆ ಅಲ್ವಾ ಇವತ್ತು, ಅದಕ್ಕೆ ಆದಷ್ಟು ಬೇಗ ಕೆಲಸ ಮುಗಿಸ್ಬೇಕು. ನಿನಗೆ ಮನೆ ರಿಪೇರಿ ಮಾಡೋ ಕೆಲಸ ಇಲ್ವಾ? ಇಲ್ಲ ಹರಿತೋತ, ನಾನು ಈ ಮಳೆಗೆ ಮೈನಳ ಮನೆಯಲ್ಲಿ ಆಶ್ರಯ ಪಡೆಯೋಣ ಅಂತ ಇದ್ದೇನೆ. ಕವ್ವನ ಮಾತಿಗೆ ಹರಿತೋತ ಹೇಳ್ತಾನೆ. ನಿಂದು ಯಾವಾಗಲೂ ಇದೇ ಆಯಿತು, ಮಳೆ ಬಂದರೆ ಮೈನಳ ಮನೆಗೆ ಹೋಗೋದು. ನಿನ್ನ ಜೊತೆ ಮಾತನಾಡುವಷ್ಟು ಫ್ರೀ ನನಗಿಲ್ಲ, ನನಗೆ ಕೆಲಸ ಇದೆ ಅಂತ ಹರಿತೋತ ತನ್ನ ಕೆಲಸದಲ್ಲಿ ಬ್ಯುಸಿಯಾಗ್ತಾನೆ. ಕವ್ವ ಮೈನಳ ಗೂಡಿನ ಕಡೆಗೆ ಹಾರಾಡ್ತಾನೆ. ಮೈನಾ ಕೂಡ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಕವ್ವನನ್ನು ನೋಡೋದೇ ಇಲ್ಲ. ಕವ್ವನಿಗೆ ಮೈನಾ ತನ್ನನ್ನು ನೋಡ್ತಿಲ್ಲ ಅಂತ ಸಿಟ್ಟು ಬರುತ್ತೆ. ಬೇಕಂತಲೇ ಸಣ್ಣಗೆ ಕೆಮ್ತಾನೆ. ಆವಾಗಲೂ ಮೈನಾ ತಿರುಗಿನೂ ನೋಡಲ್ಲ. ಕವ್ವನಿಗೆ ಸಿಟ್ಟು ಬರುತ್ತೆ. ಎಷ್ಟು ಅಹಂಕಾರ ಇವಳಿಗೆ! ಇವಳು ನನ್ನನ್ನು ನೋಡಲ್ವಾ ಅಂತ ಕವ್ವ ಕೂಡಲೇ ಮೈನಳ ಮನೆಯ ಮೇಲೆ ಹೋಗಿ ಕೂತ್ಕೊಳ್ತಾನೆ. ಆವಾಗಲೂ ಮೈನಾ ಏನೂ ಮಾತಾಡಲ್ಲ. ಕವ್ವನ ಸಿಟ್ಟು ಇನ್ನೂ ಜೋರಾಗುತ್ತೆ. ಆವಾಗ ಅವನು ಮಾತನಾಡ್ತಾನೆ. ಏನು ಮೈನಾ, ನಿನಗೆ ಇಷ್ಟೊಂದು ಅಹಂಕಾರನಾ? ನಾನು ಆವಾಗನಿಂದ ನೀನು ನನ್ನನ್ನು ಮಾತನಾಡಿಸ್ತೀಯಾ ಅಂತ ನೋಡಿದರೆ ನೀನು ನನ್ನ ಕಡೆ ತಿರುಗಿನೂ ನೋಡ್ತಾ ಇಲ್ಲ. ಅದಕ್ಕೆ ಮೈನಾ ಹೇಳ್ತಾಳೆ, ನೋಡು ಕವ್ವ, ನನಗೆ ನಿನ್ನ ಹತ್ರ ಮಾತಾಡುವಷ್ಟು ಸಮಯ ಇಲ್ಲ. ನನ್ನ ಮನೆ ರಿಪೇರಿ ಆಗಬೇಕು. ಮನೆ ಎಲ್ಲ ಹಳತಾಗಿದೆ. ಒಂದು ಮಳೆ ಬಂದರೆ ಖಂಡಿತ ಬೀಳುತ್ತೆ. ಈ ಸಲ ನೀನು ನನ್ನ ಮನೆಗೆ ಬರಬೇಡ ಅಂತ ಮೈನಾ ಹೇಳಿದಾಗ ಕವ್ವ ಸಿಟ್ಟಿನಿಂದ ಗುರಾಯಿಸ್ಕೊಂಡು ಮೈನಾಳನ್ನು ನೋಡ್ತಾನೆ. ಅಷ್ಟೊತ್ತಿಗೆ ಕವ್ವ ಕೂತಿದ್ದ ಒಂದು ಬದಿ ತುಂಡಾಗಿ ಕವ್ವ ದಪ್ಪಂತ ಕೆಳಗೆ ಬೀಳ್ತಾನೆ. ನಾನು ಮೊದಲೇ ಹೇಳಿದ್ದೆ ಮನೆ ಹಳತಾಗಿದೆ, ರಿಪೇರಿ ಮಾಡಬೇಕು ಅಂತ. ಮತ್ತೆ ಅದರಲ್ಲಿಯೇ ಹೋಗಿ ಕೂತ್ಕೊಂಡ್ರೆ ಅದು ಬೀಳದೆ ಇರ್ತದಾ? ನನಗೆ ತೊಂದರೆ ಕೊಡೋದಕ್ಕೆ ಬರ್ತಾನೆ, ಮತ್ತೊಬ್ಬರಿಗೆ ತೊಂದರೆ ಕೊಡೋದಕ್ಕೆ ಹೋದರೆ ಆ ದೇವರೇ ಶಿಕ್ಷೆ ಕೊಡ್ತಾನೆ ಅಂತ ಮೈನಾ ತನ್ನ ಕೆಲಸನ ಮುಂದುವರಿಸ್ತಾಳೆ. ಹೌದಲ್ವಾ ಗೆಳೆಯರೇ? ನಮ್ಮಷ್ಟಕ್ಕೆ ನಾವಿರೋದು ಬಿಟ್ಟು ಬೇರೆಯವರ ತಂಟೆಗೆ ಹೋದರೆ ಅದು ನಮಗೆ ಕೆಡುಕಾಗುವುದಲ್ವೇ?